ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗ್ರಾಹಕರಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡೋದಕ್ಕೆ ಹೆಸ್ಕಾಂ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. 2024-25ನೇ ಅವಧಿಯ ಆದಾಯ ಏನು ಬರಬೇಕಾಗಿತ್ತು, ಅದರಲ್ಲಿ 604 ಕೋಟಿ ಕೊರತೆ ಎದುರಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಕೊರತೆ ಏನಿದೆ, ಈ ನಷ್ಟವನ್ನು ಸರಿದೂಗಿಸೋದಕ್ಕೆ ಅಂತ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಹೆಸ್ಕಾಂ ಮುಂದಾಗ್ತಾ ಇದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಹೆಸ್ಕಾಂ ಇದು ಈ ನಷ್ಟವನ್ನು ಸರಿಪಡಿಸುವ ಬಗ್ಗೆ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಹೆಸ್ಕಾಮು ಕೆಇಆರ್ಸಿಗೆ ಸಲ್ಲಿಕೆ ಮಾಡಿರುವಂತಹ ಪ್ರಸ್ತಾವನೆಗೆ ಚೇಂಬರ್ ಆಫ್ ಕಾಮರ್ಸ್ ವಿರೋಧ ವ್ಯಕ್ತಪಡಿಸಿದೆ. ಈ ವಿದ್ಯುತ್ ದರ ಏರಿಕೆ ಮಾಡಬೇಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ. ವಿದ್ಯುತ್ ದರ ಏನಾದರೂ ಏರಿಕೆ ಮಾಡಿದ್ರೆ ಇದರಿಂದ ಜನರಿಗೆ ಸಂಕಷ್ಟ ಎದುರಾಗುತ್ತೆ. ಈಗಾಗಲೇ ಜನ ಸಂಕಷ್ಟದಲ್ಲಿ ಇದ್ದಾರೆ, ಆದರೆ ಈಗ ಏನಾದರೂ ಹೆಚ್ಚಳ ಮಾಡಿದ್ದೆ ಆದರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಹೀಗಾಗಿ ಸಣ್ಣ ಪುಟ್ಟ ಕೈಗಾರಿಕೆಗಳು ಮುಚ್ಚುವ ಹಂತಕ್ಕೆ ಈಗಾಗಲೇ ತಲುಪಿದವೆ. ಅದಕ್ಕೆ ಈಗ ಮತ್ತೆ ಬರೆ ಎಳೆದಂತಾಗುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ಲು ಹಾಗೆ ಬಾಕಿ ಉಳ್ಕೊಂಡಿದೆ. ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ಲನ್ನು ಕಟ್ಟೇ ಇಲ್ಲ. ಹೀಗಾಗಿ ಆ ದುಡ್ಡು ವಸೂಲಿ ಮಾಡಿದ್ರೆ ಸಾಕು, ವಿದ್ಯುತ್ ಬಿಲ್ ಏರಿಕೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥೆಯ ಆಡಳಿತಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಟೋಟಲಿ ನಮ್ಮ ವಿಚಾರ ಏನೈತಿ, ಈಗ ವಿದ್ಯುತ್ ದರ ಹೆಚ್ಚಿಗೆ ಮಾಡಬಾರ್ದಂತ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ. ಈಗಾಗಲೇ 24-28 ಒಳಗೆ ಹೆಚ್ಚಿಗೆ ಮಾಡ್ಬೇಕಂಥೇಳಿ ವಿದ್ಯುತ್ ನಿಗಮದವರು, ಕರ್ನಾಟಕ ವಿದ್ಯುತ್ ನಿಗಮದವರು ನಿಯಂತ್ರಣ ಮಂಡಳಿ ಆಯೋಗ ಈಗಾಗಲೇ ಒಂದು ಪಬ್ಲಿಕೇಶನ್ ಕೊಟ್ಟು ಅದಕ್ಕೇನಾರು ತಕರಾರು ವಗೇರಿದ್ದರೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡಿರಿ ಅಂಥೇಳಿ ಕೇಳಿದ್ದಾರೆ. ಸಾರ್ವಜನಿಕರಿಂದಲೂ ಕೇಳಿದ್ದಾರೆ, ಉದ್ಯಮದಾರರಿಂದಲೂ ಕೇಳಿದ್ದಾರೆ. ಈಗಾಗಲೇ ಆ ವಿಷಯವಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಹೆಚ್ಚಿಗೆ ಮಾಡಬೇಡ್ರಿ. ಈ ಹೆಚ್ಚಿಗೆ ಮಾಡೋದರಿಂದ ಗ್ರಾಹಕರಿಗೂ ತೊಂದರೆ ಆಗುತ್ತೆ. ಅದರಂತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಹಿತ ಮುಚ್ಚುವ ಭೀತಿ ಇರುವುದು. ಆ ವಿಷಯವಾಗಿ ತಾವು ಏನಾದರೂ ಹೆಚ್ಚಿಗೆ ಮಾಡೋದಿದ್ದಲ್ಲಿ ಉದ್ದಿಮೆದಾರರಿಗೆ ಕನ್ಸೆಷನಲ್ ರೇಟ್ದೊಳಗೆ ವಿದ್ಯುತ್ ಪೂರೈಕೆ ಮಾಡಿದಲ್ಲಿ ಅನುಕೂಲ ಆಗೋದು. ಅದರಂತೆ ಗ್ರಾಹಕರಿಗೂ ಸಹಿತ ಈ ಕನ್ಸ್ಯೂಮರ್ಸಿಗೆ ಯಾವುದೇ ವಿದ್ಯುತ್ ದರ ಹೆಚ್ಚಿಗೆ ಮಾಡೋದು ಈಗಾಗಲೇ ಹೆಚ್ಚಿಗೆ ಆಗಿದೆ. ಅದನ್ನು ಕಡಿಮೆ ಮಾಡಿ ಗ್ರಾಹಕರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈಗ ಸದ್ಯ ಲೈನ್ ಲಾಸ್ ಅಂತ ಸಿಕ್ಕಾಪಟ್ಟೆ ಆಗುತ್ತೆ. ಅದನ್ನು ಯಾವುದೇ ರೀತಿಯಿಂದ ಏನಾರು ಕಂಟ್ರೋಲ್ ಡಿವೈಸ್ಗಳನ್ನು ಹಾಕಿ ಲೈನ್ ಲಾಸ್ ಕಡಿಮೆ ಮಾಡಿ, ಆ ಕಡಿಮೆ ಮಾಡಿದ ಬೆನಿಫಿಟನ್ನು ಸಹಿತ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟು ಒಳ್ಳೆಯದಾಗುತ್ತೆ. ಅದು ಮುಂದಿನ ದಿನಮಾನಗಳಲ್ಲಿ ನಾವು ಸಹಿತ ಈ ವಿಷಯವಾಗಿ ನಮ್ಮ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ದು ಇದಕ್ಕೆ ವಿರೋಧ ಇದೆ. ನಾವು ಗ್ರಾಹಕರ ಸಲುವಾಗಿ ಮತ್ತು ಉದ್ದಿಮೆದಾರರ ಸಲುವಾಗಿ ಸಂಬಂಧಪಟ್ಟ ಅದಕ್ಕೆ ನಿಯೋಗಕ್ಕೂ ಹಾಗೂ ಸರ್ಕಾರಕ್ಕೆ ವಿನಂತಿ ಮಾಡಿ ಇದನ್ನು ದರ ಏರಿಕೆಯ ಪ್ರಸ್ತಾವನೆಯನ್ನು ಮುಂದೆ ಹಾಕಲು ವಿನಂತಿಸಬೇಕು. ಈಗ ರೆವೆನ್ಯೂ ಲಾಸ್ ಅಂತ ಹೇಳಿ 604 ಕೋಟಿ 2024-25 ಬರಬೇಕಿತ್ತಂತ ಹೇಳಿ ಇವರು KRC ಚೇರ್ಮನ್ ಹೇಳ್ತಾರೆ. ಬಟ್ ಏನೈತಿ, ಅದರ್ ಹೆಸ್ಕಾಂ ಡಿಪಾರ್ಟ್ಮೆಂಟಿಂದ 1940 ಕೋಟಿ ರೂಪಾಯಿ ಬರ್ತಕ್ಕದ್ದೈತಿ. ಅದನ್ನು ರಿಕವರಿ ಮಾಡ್ತಾ ಇಲ್ಲ. ಅದು ರಿಕವರಿ ಮಾಡಲಿ 2 ವರ್ಷ ಆದರೂ ಇವರು ರೇಟ್ ರೈಸ್ ಮಾಡೋ ಅವಶ್ಯಕತೆನೇ ಬರೋಂಗಿಲ್ಲ. ಅದನ್ನೇ ಯಾಕೆ ಮಾಡ್ತಾಯಿಲ್ಲ ಹೆಸ್ಕಾಂ ಮಾತು. ಆಮ್ಯಾಗ ಇವು ಗೌರ್ಮೆಂಟ್ ಡಿಪಾರ್ಟ್ಮೆಂಟದ್ದು ಯಾವುದೂ ರಿಕವರಿ ಆಗ್ತಾಯಿಲ್ಲ. ಅಷ್ಟೊಂದು ಲ್ಯಾಪ್ಸಸ್ ತೋರಿಸ್ತಾ ಇದೆ. ಅದು ರಿಕವರಿ ಮಾಡಿದ್ರೆ ಸಾಕು, ನಾವೆಲ್ಲರೂ ಹಳೆ ರೇಟಿಗೆ ನಾವು ಸಪ್ಲೈ ಮಾಡ್ಬೋದು ಎಲೆಕ್ಟ್ರಿಸಿಟಿ ಅಂತ ನನ್ನೊಂದು ಅಭಿಪ್ರಾಯ. ಇದು ಹಿಂಗೆ ಮಾಡೋದು ವರ್ಷಕ್ಕೊಮ್ಮೆ ಬರ್ತಾರೆ KRC ಚೇರ್ಮನ್ಗಳು ಬಂದು DC ಆಫೀಸ್ನಲ್ಲಿ ಅವರು ಮಾಡುವಂಗೆ ಅಜೆಂಡಾ ಪ್ರಕಾರ ಮಾಡೇ ಮಾಡ್ತಾರೆ. ನಮ್ಮದೆಲ್ಲ ಅಬ್ಜೆಕ್ಷನ್ ತೊಗೊತಾರೆ. ಬಟ್ ಯಾವುದೋ ಅಬ್ಜೆಕ್ಷನ್ಗೆ ಅದಕ್ಕೆ ಮನ್ನಣೆ ಕೊಡೋದಿಲ್ಲ. ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ವರ್ಷ ನಾವು ಹೋಗಿ ಫೈಟ್ ಮಾಡ್ತೀವಿ. ಬಟ್ ಅದ್ರ ಸಂಬಂಧ ಅದರಿಂದ ಏನು ಮಾಡ್ತೇವೆ ಅಂತ ಹೇಳಿ ಮತ್ತು ತಾವು ಏನು ಮಾಡೋದೈತಿ ಅದು ಮಾಡ್ತಾರೆ. ಉದ್ಯೋಗ ಬಿಲ್ ಹೆಚ್ಚಿಗೆ ಮಾಡಬಾರ್ದು. ಇದು ಬರೀ ನಾ ಹೇಳಿದಲ್ರಿ 1940 ಕೋಟಿ ರೂಪಾಯಿ ರಿಕವರಿ ಮಾಡಲಿ ಥ್ರೂಔಟ್ ಸರ್ಕಾರ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಎಲ್ಲ ಕಚೇರಿಯಿಂದ.
ಅದು ರಿಕವರಿ ಆದರೆ 2 ವರ್ಷ ಆದರೂ ಇವರು ಇದು ರೇಟ್ಗೆ ಕೊಡ್ಬೋದು, ಹೆಚ್ಚಿಗೆ ಮಾಡೋ ಅವಶ್ಯಕತೆನೇ ಬರೋದಿಲ್ಲ ಅವಾಗ. ಆಮ್ಯಾಗ ರಿಕವರಿ ಲಾಸ್ ಏನು ತೋರಿಸ್ತಾರಲ್ಲ ಅದನ್ನು ಮಾಡಬೇಕು, ರಿಕವರಿ ಮಾಡ್ತಾ ಇಲ್ಲ.